ಗುರುಪೂರ್ಣಿಮೆಯು ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ದಿನವಾಗಿದೆ. ಈ ದಿನದಂದು ನಮಗೆ ಜ್ಞಾನ, ಸಂಸ್ಕಾರ ಮತ್ತು ಜೀವನದ ಮೌಲ್ಯಗಳನ್ನು ಕಲಿಸಿದ ಎಲ್ಲ ಗುರುಗಳನ್ನು ಗೌರವದಿಂದ ಸ್ಮರಿಸಲಾಗುತ್ತದೆ. ಈ ಶುಭ ದಿನದಂದು ಮಹರ್ಷಿ ವ್ಯಾಸರನ್ನು ಸ್ಮರಿಸಲಾಗುತ್ತದೆ, ಏಕೆಂದರೆ ಆಷಾಢ ಮಾಸದ ಪೌರ್ಣಿಮೆಯ ದಿನ ವೇದವ್ಯಾಸ ಮಹರ್ಷಿಯವರ ಜನ್ಮದಿನವೆಂದು ಪರಿಗಣಿಸಲಾಗುತ್ತದೆ. ವೇದವ್ಯಾಸರು 4 ವೇದಗಳನ್ನು ಸಂಗ್ರಹಿಸಿ ವ್ಯವಸ್ಥಿತಗೊಳಿಸಿದರು. ಅವರು ಮಹಾಭಾರತ, 18 ಪುರಾಣಗಳು ಹಾಗೂ ಬ್ರಹ್ಮಸೂತ್ರಗಳ ರಚನೆಗೆ ಕಾರಣರಾದ ಮಹಾನ್ ಋಷಿಯಾಗಿದ್ದಾರೆ. ಅವರು ಜಗತ್ತಿನ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರೆಂದು ಗೌರವಿಸಲ್ಪಟ್ಟಿರುವುದರಿಂದ ಅವರ ಜನ್ಮದಿನವನ್ನು ವ್ಯಾಸ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಇದೇ ದಿನವನ್ನು ಎಲ್ಲ ಗುರುಗಳಿಗೆ ಗೌರವ ಸಲ್ಲಿಸುವ ದಿನವಾಗಿ ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಗುರು ಎಂದರೆ ಕೇವಲ ಪುಸ್ತಕದ ಪಾಠವನ್ನು ಹೇಳುವ ಶಿಕ್ಷಕರಲ್ಲ, ಒಳ್ಳೆಯ ವ್ಯಕ್ತಿತ್ವ, ಉತ್ತಮ ನಡತೆ, ಶಿಸ್ತು ಮತ್ತು ಜೀವನದ ಮೌಲ್ಯಗಳನ್ನು ಕಲಿಸುವ ನಿಜವಾದ ಮಾರ್ಗದರ್ಶಕರು. ನಮ್ಮ ಯಶಸ್ಸಿನ ಹಿಂದೆ ಗುರುಗಳ ಆಶೀರ್ವಾದ, ಮಾರ್ಗದರ್ಶನ ಸದಾ ಇರುತ್ತದೆ. ಗುರು ಎಂಬ ದೀಪ ಬೆಳಗಿ ಅಜ್ಞಾನದ ಕತ್ತಲೆ ಕರಗಿ ಜ್ಞಾನದ ಹಾದಿ ತೋರಿದವರು, ಜೀವನದ ನಿಜವಾದ ದಾರಿದೀಪರು. ಅಕ್ಷರದ ಮೊದಲ ಹೆಜ್ಜೆಯಿಂದ ಆತ್ಮವಿಶ್ವಾಸದ ಎತ್ತರದವರೆಗೆ ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡಿದವರು ನಮ್ಮ ಪ್ರೀತಿಯ ಗುರುಗಳು. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರಃ ಎಂಬ ಸಂದೇಶದಂತೆ ಗುರುಗಳಿಗೆ ಗೌರವ ನೀಡಿ ಅವರಿಂದ ಪಡೆದ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಎಲ್ಲ ಗುರುಗಳಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು.